ಓಕೆ, ಮೊದಲಿಗೆ JDSನ ನಾಗೇಂದ್ರ ಬಾಬು ಅವ್ರನ್ನ ಮಾತಾಡ್ಸೋಣ. ಇಂತಿಷ್ಟು ಸಮಯ ಅಂತಿರುತ್ತೆ, ಆ ಸಮಯದ ನಂತರ ಎಲ್ರಿಗೂ ಕೂಡ ಕಾಲಾವಕಾಶ ಸಮವಾಗಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನೀವು ಸಹಕರಿಸ್ತೀರಾ ಅನ್ನೋದು ನನ್ನ ಭಾವನೆ. ಎಸ್, ನಾಗೇಂದ್ರ ಬಾಬು ಅವರೇ, HD ಕುಮಾರಸ್ವಾಮಿ ಅವರ ಮಾತು ನೀವು ಕೇಳಿಸ್ಕೊಂಡಿದ್ದೀರಿ, ನಿಮಗೂ ಗೊತ್ತಿದೆ. ವಾಟ್ಸ್ ಯುವರ್ ಫಸ್ಟ್ ಕಾಮೆಂಟ್ ಆನ್ ದಟ್? ಅವರು ಏನೊಂದು ಬಿಡದಿ ವಿಚಾರದಲ್ಲಿ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡಿದ್ದೀವಿ. ನೀವು 3 ವಿಚಾರಗಳನ್ನು ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇದ್ದೀರಿ. ಬಿಡದಿ ವಿಷಯದಲ್ಲಿ ನೋಡಿ, ಅಲ್ಲಿ ರೈತರು ಯಾವುದೇ ಕಾರಣಕ್ಕೂ 540 ಜನ ರೈತರುಗಳೇನಿದ್ದಾರೆ, ಸರಿಸುಮಾರು 485 ಜನ ರೈತರು ಕೂಡ ಇವತ್ತು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಅಂತಕ್ಕಂಥ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಹೇಳಿದ್ದಾರೆ. ಮತ್ತು ಅವರೆಲ್ಲ ಕೂಡ ಜೊತೆಯಲ್ಲಿ ನಾವು ನಿಮ್ಮ ಜೊತೆಲಿ ಇರ್ತೀವಿ, ನಿಮ್ಮ ಜೊತೆಲೇ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾನೂನಾತ್ಮಕವಾದ ಹೋರಾಟ ಅಂತೇಳಿ. ನೋಡೋಣ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ನಂಬರ್ 1. ನಂಬರ್ 2, ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಜನಸ್ಪಂದನೆ ರೈತರ ಜೊತೆಯಲ್ಲಿ ಯಾವ ರೀತಿ ಹೇಳಿಕೆಗಳು ಕೊಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದ್ದೀರಾ. ನಂಬರ್ 3, ಇದು ಏನಾದರೂ ನೀವು ಮೊಂಡತನ ತೋರಿಸಿ ರೈತರಿಗೆ ಯಾವಾಗಾದರೂ ಅನ್ಯಾಯ ಆಯಿತು ಅಂತಂದರೆ ಸನ್ಮಾನ್ಯ ದೇವೇಗೌಡರು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾದಂಥ ವಿಚಾರ. ಈಗ 2ನೇ ವಿಚಾರಕ್ಕೆ ಬರೋದಾದರೆ, ಮಾನ್ಯ ಕುಮಾರಣ್ಣವರು ನೀವು ಹೇಳ್ತಾ ಇದ್ದೀರಿ ಈ ಸರ್ಕಾರದಲ್ಲಿ ಪೇಮೆಂಟ್ ಸೀಟ್ಗಳಿದೆ ಅಂತಕ್ಕಂಥ ಒಂದು ಪ್ರಸ್ತಾಪ ಬಂದಿದೆ. ಯಾವಾಗ ಬಂದಿದೆ ಈ ವಿಚಾರ ಅಂತಂದರೆ, ಯಾವ ಒಂದು ಈ ಒಂದು ಹೊಸ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ದಿನ ಬೆಳಗಾದರೆ ನೀವು ನೋಡ್ತಾ ಇದ್ರಿ, ಇದೇ ಒಂದು ಏನಾದರೂ ಮೊನ್ನೆ ಪರಿಷತ್ ಚುನಾವಣೆ ನಡೆಯೋಕ್ಕಿಂತ ಮೊದಲು ಇವ್ರಿಗೇನಾದರೂ ಶಕ್ತಿ ಇದ್ದಿದ್ರೆ ಅವತ್ತೇನಾದರೂ ಇವ್ರು ಸಂಪುಟ ಪುನರ್ರಚನೆ ಮಾಡಿತ್ತು ಅಂತಂದರೆ ನಾವು ಒಪ್ಕೋತಾ ಇದ್ದೆ. ಇವತ್ತು ಯಾಕೆ ಮಾಡಿಲ್ಲ ಈ ಕಾರಣ ಅಂತಂದರೆ, ಕಾರಣ ಇರ್ತಕ್ಕಂಥದ್ದಿದೆ ಕಾಂಪಿಟೇಷನ್ ಮೀನ್ಸ್ ಎಲ್ಲಿ ಕಾಂಪಿಟೇಷನ್, ಏನಕ್ಕೆ ಕಾಂಪಿಟೇಷನ್, ಯಾಕೆ ಕೊಡ್ತಾ ಇದೆ ದುಡ್ಡು ಅಂದರೆ, ಸ್ವಾಮಿ ನಾವು ಬಂಡವಾಳ ಹಾಕ್ಬಿಟ್ಟು ಬಂದಿದ್ದೀವಿ, ಕಾಲಾವಧಿ ಮುಗಿತಾ ಇದೆ, ನಾವು ಬಂಡವಾಳ ವಾಪಸ್ ಎತ್ಕೋಬೇಕು, ಕೊಡಿ ನಮಗಾಗಾದರೆ, ಯಾಕೆ ಕೊಡ್ತಾ ಇಲ್ಲ ನೀವು, ನಾವು ಬಂಡವಾಳ ಹಾಕ್ಬಿಟ್ಟೆ ಬಂದಿರೋದು. ಇಲ್ಲಿ ಸೀನಿಯಾರಿಟಿ ಅಂತಕ್ಕಂಥದ್ದೇ, ಕೆಲವು ಎಲ್ಲ ಉತ್ತಮರಿದ್ದಾರೆ, ಒಂದು ಕೆಲವು ಜನ ಆ ಸೀನಿಯರ್ಗಳಿಗೆ ಅವ್ರ ಕೋಟದಲ್ಲಿ ಏನಿದೆ ಅಂತಕ್ಕಂಥದ್ದು ಕೊಡ್ಬೋದು. ಮಿಕ್ಕಿದ ನೀವು ಯಾರೇ ಇದ್ದರೂ ಕೂಡ ಹೇಳಿದ್ದಾರೆ ಅವರೇನೆ, 35 ಜನ ನಾವು ಹೊಸದಾಗಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ, ನಾವೇನು ಸನ್ಯಾಸಿಗಳಲ್ಲ, ರಾಜಕಾರಣಿಗೆ ಇವರೇ ಹೇಳಿದ್ರು, ರಾಜಕಾರಣಿಗೆ ನಾವೇನು ಸುಮ್ಮನೆ ಕಳ್ಳಪುರಿ ತಿನ್ನಕ್ಕೆ ಬಂದೀವಿ ಅಂತೇಳಿ. ಪಾಪ ಬಂದಿರೋರೆಲ್ಲ ಕೂಡ ಅದಕ್ಕೆ ಬಂದಿರೋದು, ಯಾರ್ಯಾರು ಏನೇನು ತಿಂತಾ ಇದ್ದಾರೋ ಗೊತ್ತಿಲ್ಲ. ಈ ಕಾರಣಕ್ಕಂತಲೇ ಇವತ್ತು ಅವರು ಪದಬಳಕೆ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನೊಂದು ವಿಚಾರವನ್ನು ಬ್ಯಾಕಪ್ ಕೊಡ್ತೀನಿ ತಮಗೆ. ಯಾವ ಒಂದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಯಾವೊಂದು ಅಹಿಂದ ಮಾತನ್ನು ಹೇಳ್ಕೊಂಬಂದ್ಬಿಟ್ಟು ನಾವು ಹಿಂದುಳಿದ ವರ್ಗಗಳಿಗೆ ನಾವು ಚೇತನೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ವಾಲ್ಮೀಕಿ ಹಗರಣದಲ್ಲಿ ಇದೇ ಹಣವನ್ನು ನೀವು ತೊಗೊಂಡೋಗಿ ಎಲ್ಲಿ ಕೊಟ್ರಿ? ವಾಲ್ಮೀಕಿ ಹಗರಣದ ಹಣವನ್ನು ತೊಗೊಂಡೋಗ್ಬಿಟ್ಟು ನೀವು ತೆಲಂಗಾಣ ಚುನಾವಣೆ ಕೊಡಲಿಲ್ವ? ಹಾಗಾದರೆ ಎಲ್ಲೋಗಿತ್ತು? ಇದು ಕೂಡ ಅದರಲ್ಲೊಂದು ಭಾಗನೇ. ಮತ್ತು ಮೊನ್ನೆ ಯಾವೊಂದು 500 ಕೋಟಿ ರೂಪಾಯಿ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಇವತ್ತು ನ್ಯಾಯಾಲಯ ಕೂಡ ಸೇರಿ ಕೇಳ್ತಾ ಇದೆ 500 ಕೋಟಿ ವಿಚಾರ ಏನು ಅಂತ. ಇವತ್ತು ನನಗೆ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮನೆ ವಕ್ತಾರರಿದ್ದಾರೆ, ಕೊಡಲಿ, ಕ್ಲಾರಿಫೈ ಮಾಡಲಿ. ಈ ಹಣ ಎಲ್ಲ ಎಲ್ಲೋಗ್ತಾ ಇದೆ ಅಂತಂದರೆ ಪಕ್ಷಗಳಲ್ಲಿ ಅವರ ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ಗೆ ಇಲ್ಲಿಂದ ಹಣಗಳನ್ನೆಲ್ಲ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಇವರೇನು ಕಾಂಗ್ರೆಸ್ ಪಾರ್ಟಿ ಚುನಾವಣೆ ನಡೀತಾ ಇದೆ ಅಲ್ಲಿಗೆ ಫಂಡ್ಸ್ಗಳನ್ನು ಕಳಿಸ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯನ ಒಂದು ರೀತಿ ATM ಆಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಗಾಟ್ ಇಟ್. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಕುಮಾರ್ ಅವರೇ, HD ಕುಮಾರಸ್ವಾಮಿ ಅವರ ಈ ಬಾಂಬ್ ಸ್ಫೋಟ ಅಂತ ನಾವು ಹೇಳ್ತಾ ಇದ್ದೀವಿ ಪದೇ. ವಾಟ್ಸ್ ಯುವರ್ ಕಮೆಂಟ್ ಆನ್ ದಟ್? HD ಕುಮಾರಸ್ವಾಮಿಯವರು ದುರ್ಯೋಧನನ ಲಾಂಛನ ಇಟ್ಕೊಂಡಿರುವಂಥ ವ್ಯಕ್ತಿ ಅಂತ ಅಸೆಂಬ್ಲಿಯಲ್ಲಿ ಅಧಿಕೃತವಾಗಿ BS ಯಡಿಯೂರಪ್ಪನವರು ಹೇಳಿದ್ದಾರೆ. ಏನದು ಲಾಂಛನ? ನಾಗರಾವು, 2 ನಾಲಿಗೆ ಇರುವಂಥ ವ್ಯಕ್ತಿ ಅಂತ. ಹಿಟ್ ಆ್ಯಂಡ್ ರನ್ ಕೇಸ್ ಯಾರಾದರೂ ಈ ಭಾರತ ದೇಶದಲ್ಲಿ ರಾಜಕಾರಣಿ ಇದ್ದರೆ ಅದು HD ಕುಮಾರಸ್ವಾಮಿ ಅಂತ ಜಗಜ್ಜಾಹೀರಾಗಿರೋಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಮತ್ತೊಂದು, ಇವರು ಹಂಗಂದ್ರೆ ಏನು ಸರ್ ಅದು ಹಿಟ್ ಆ್ಯಂಡ್ ರನ್ ಅಂದರೆ? ಹಿಂಗೆ ಯಾವ್ದಾದ್ರು ಒಂದು ವಿಷಯ ಹೇಳ್ಬಿಡೋದು, ಅದಕ್ಕೆ ತಾರ್ಕಿಕವಾದಂಥ ಉತ್ತರ ಅಂತ್ಯವನ್ನು ಕಾಣಿಸ್ಲಾರ್ದೆ ಓಡಿ ಹೋಗೋದು ಅಂತ. ಉತ್ತರ ಯಾರೇ ಮಾಡಿದ್ರು ಅದಕ್ಕೆ ಹಿಟ್ ಆ್ಯಂಡ್ ರನ್ ಅಂತೀರಾ? ಹಿಟ್ ಆ್ಯಂಡ್ ರನ್. ಓಕೆ, ಅದು ಕುಮಾರಸ್ವಾಮಿ ಅವರಲ್ಲ, ಯಾರು ಮಾಡಿದ್ರು ಪೌರುಷ ಅವ್ರದ್ದು ಅಂತ ಎಲ್ಲರೂ ರಾಜಕಾರಣದಲ್ಲಿ, ಕರ್ನಾಟಕದ ರಾಜಕಾರಣದಲ್ಲಿ ಎಲ್ಲರೂ ರಾಜಕಾರಣಿಗಳು ಮಾತನಾಡೋ ಮಾತು. ನೀವು ಅದನ್ನೇ ಹೇಳ್ತೀರಿ, ವಿಧಾನಸೌಧದ ಪಡಸಾಲೆಯಲ್ಲಿ ಮತ್ತೆ ಎಲ್ಲ ಕಡೆಗೂ ಮಾತನಾಡುವಂಥ ಮಾತು. ಯಾವತ್ತೂ ಕೂಡ ಕುಮಾರಸ್ವಾಮಿಯವರು ಮಾತನ್ನ ಮೇಲೆ ನಿಲ್ಲುವವರು ಅಲ್ಲ ಅನ್ನೋದನ್ನ ಅವರೇ ಜಗಜ್ಜಾಹೀರ್ ಮಾಡ್ಕೊಂಡಿದ್ದಾರೆ ಹಲವಾರು ವಿಚಾರಗಳ ಬಗ್ಗೆ.
ಜೋಬ್ನಲ್ಲಿ ಯಾವಾಗಲೂ ಪೆನ್ ಡ್ರೈವ್ ಇಟ್ಕೊಂಡು ಪೆನ್ ಡ್ರೈವ್ ಬಿಡ್ತೀವಿ ಅಂತ ಅವ್ರ ಅಣ್ಣನ ಮಗನ್ನೇ ಜೈಲಿಗೆ ಕಳಿಸಿದ್ದು ನೋಡಿದ್ದೀರಿ. ಅದೇ ಅವ್ರ ಅಣ್ಣನ ಮಗ ಕ್ರೈಮ್ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನನಗೆ ಗೊತ್ತಿಲ್ಲ ಅದು. ಅಲ್ಲ ಪೆನ್ ಡ್ರೈವ್ ಇಟ್ಕೊಂಡು ಸರ್ ಆಗಲ್ಲ, ಪೆನ್ ಡ್ರೈವ್ ಬಿಡುಗಡೆ ಮಾಡ್ತೀವಿ ಅಂತ ಅವ್ರ ಅಣ್ಣನ ಮಗಂದು ಯಾರನ್ನೋ ಕಳಿಸಿದ್ರು ಅಂದ್ರಲ್ಲ, ಏನೋ ಕ್ರೈಮ್ ಮಾಡಿದಾರ ಕುಮಾರಸ್ವಾಮಿ ಅವರು, ಯಾರನ್ನೋ ಕಳಿಸಿದ್ದಾರೆ ಅಂದ್ರಲ್ಲ ಅವ್ರ ಅಣ್ಣನ ಮಗ ಜೈಲ್ಗೆ ಹೋಗ್ಲಿಲ್ವೇ? ಪೆನ್ ಡ್ರೈವ್ ಕುಮಾರಸ್ವಾಮಿ ಅವರಿಂದ ಹೋಗಿದಾರ ಅವರು. ಯಾರು ಗೊತ್ತು? ನಮಗೆ ಗೊತ್ತಿಲ್ಲ. ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಹೇಳಿ. ಅಲ್ಲ, ನಂಗೆ ಗೊತ್ತಿಲ್ಲ. ಅದೇ ನಾವು ದಿನ ಬೆಳಗ್ಗೆ ಮಾಧ್ಯಮದಲ್ಲಿ ನೋಡ್ತಿದ್ದು ನಾನು ಹೇಳ್ತಾ ಇದ್ದೇನೆ. ಇರ್ಬೋದೇನೋ. ಪಿರಿಯಾಪಟ್ಟಣದಲ್ಲಿ ಅವ್ರ ಅಣ್ಣನ ಮಗನೇ ನಮ್ಮ ದೊಡ್ಡ ಚಿಕ್ಕಪ್ಪ ಸೂಟ್ ಕೇಸ್ ಇಲ್ಲದೆ ಯಾವುದೇ ರಾಜಕಾರಣ ಮಾಡೋದಿಲ್ಲ, ಯಾರಿಗೂ ಯಾವುದೇ ರೀತಿಯ ಹುದ್ದೆಗಳನ್ನು ಕೊಡೋದಿಲ್ಲ ಮತ್ತು ಹಣ ಇಲ್ಲದೆ ಏನೇ ಕಾರಣ ಕೆಲಸ ಮಾಡೋದಿಲ್ಲ ಅಂತ ಹೇಳಿದಂಥ ಆ ವ್ಯಕ್ತಿಯನ್ನೇ ಜೈಲಿಗೆ ಕಳಿಸಿದ್ರ ಇವರು? ಪೆನ್ ಡ್ರೈವ್ ಇಟ್ಕೊಂಡು ತೋರಿಸಿ ಕರ್ನಾಟಕದ ಜನಕ್ಕೆ, ದೇಶದ ಜನಕ್ಕೆಲ್ಲ ತೋರಿಸಿ ಅನ್ನೋದು ಒಂದು ಅನುಮಾನ ನಮಗೆ ಇದೆ. ಇದ್ರ ಮೇಲೆ ಆ ಸೂಟ್ ಕೇಸು ವಿಷಯ ಹೇಳಿದ್ರಲ್ಲ, ಹಣಕಾಸಂದು, ಅದ್ರ ಮೇಲೆ. ಜೊತೆಗೆ ಇವರೀಗ ಕೇಂದ್ರದ ಸಚಿವರಾಗಿದ್ದಾರೆ. ಇವರು ಕೇಂದ್ರದ ಸಚಿವರಾಗಲು ಇವರ ತಂದೆಯವರನ್ನು ಕರೆದುಕೊಂಡು ಹೋಗಿ ಪೇಮೆಂಟ್ ಕೊಟ್ಟೆ ಕೇಂದ್ರದ ಸಚಿವರಾಗಿದ್ದಾರೆಯೇ? ಸಚಿವರಾಗಿದ್ದಾರೆಯೇ ಪೇಮೆಂಟ್ ಕೊಟ್ಟು? ತಮ್ಮ ಅಳಿವು ಉಳಿವಿನ ಪ್ರಶ್ನೆಗಾಗಿ. ಯಾಕೆ ಈ ಪ್ರಶ್ನೆ ಹೇಳ್ತಾ ಇದ್ದೇನೆ ಅಂತಂದರೆ, ತಮ್ಮದೇ ಪಕ್ಷದಲ್ಲಿ ತಮ್ಮದೇ ಅಕ್ಕನ ಯಜಮಾನರಿಗೆ ಟಿಕೆಟ್ ಕೊಡಲಾರದೆ JDS ಪಕ್ಷದಲ್ಲಿ BJP ಪಕ್ಷದ ಟಿಕೆಟ್ ಜೊತೆ ಗೆಲ್ಸ್ಕೊಂಡ್ಬಂದ್ರಲ್ಲ ಮಂಜುನಾಥ್ ಅವ್ರನ್ನ, ಯಾವ ಪೇಮೆಂಟ್ ಮೇಲೆ ಗೆಲ್ಸಿದ್ರಿ ಅವ್ರನ್ನ ಅಂತ ನೀವು ಜನರಿಗೆ ಹೇಳ್ಬೇಕು. ಯಾವ ಕಾರಣಕ್ಕೂ ತಾಕತ್ತಿಲ್ಲ. ಆಯ್ತಾ? ಮತ್ತೊಂದು, ಹಿಟ್ ಅಂಡ್ ರನ್ ಮಾಡೋದನ್ನ ಬಿಡಿ. ತಾವೇ 2006ನೇ ಇಸ್ವಿಯಲ್ಲಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಅಂತ ಅಸ್ಥಿಭಾರ ಹಾಕಿದ್ದು ತಾವೇ. ಅಸ್ಥಿಭಾರ ಹಾಕಿ ರೈತರ ಜಮೀನನ್ನು ತೆಗೆದುಕೊಂಡು ಬೆಂಗಳೂರು ನಗರದ ಪಕ್ಕದಲ್ಲಿ ಒಂದು ಬೃಹದಾಕಾರವಾಗಿ ಬೆಳೆಯುವಂಥ ಒಂದು ಸ್ಥಳ ನಮ್ಮದು ಅಂತ ಹೇಳಿ ಅಸ್ಥಿಭಾರ ಹಾಕಿ ರೆಡ್ ಝೋನ್ಗೆ ರೈತರನ್ನ ಜಮೀನನ್ನು ತಂದು ಇಟ್ಟವರು ನೀವೇ. ತಂದಿಟ್ಟವರು 20 ವರ್ಷಗಳಿಂದ ಅಲ್ಲಿಯ ರೈತರು ಅವ್ರ ಪಾಯಿಂಟ್, ಅವ್ರ ಪಾಪ ಪ್ರೆಸ್ ಮೀಟ್ ಮಾಡಿ ಏನೇನು ಹೇಳಿದ್ದಾರೆ. 20 ವರ್ಷದಿಂದ ಅಲ್ಲಿಯ ರೈತರು ಜಮೀನು ಮಾರಕ್ಕಾಗದೆ, ತಮ್ಮ ಮಕ್ಕಳು ಮದುವೆ ಮಾಡೋದು, ನಾಶ ಮಾಡಿದವರು ಈ HD ಕುಮಾರಸ್ವಾಮಿ ಅವರು. ಅದು ಜನರು ತಿಳ್ಕೋಬೇಕು. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಈಗ JDSನ ನಾಗೇಂದ್ರ ಬಾಬು ಅವರು ಮಾತಾಡಿದ್ದನ್ನು ಕೂಡ ಗಮನಿಸಿದ್ರಿ ಮತ್ತು ಕಾಂಗ್ರೆಸ್ನ ಕುಮಾರ್ ಅವರು ಮಾತಾಡಿದ್ದನ್ನು ಕೂಡ ಗಮನಿಸಿದ್ರಿ.